Hello, good evening to all of you. I am Professor and Dr. P. Surendra Padya speaking from Bangalore. ಈಗ ನಿಮಗೆ ಕೆ ಪಿ ಹೊರರಿ ಆಸ್ಟ್ರಾಲಜಿ 1 to 249 ನಂಬರ್ನಲ್ಲಿ ಯಾವುದೇ ನಂಬರ್ನ ನೀವು ಹೇಳಿದರೆ ಅದರಿಂದ ನಾವು ಮದುವೆ ಆಗ್ತದೋ ಇಲ್ವೋ, ಮನೆ ಪರ್ಚೇಸ್ ಮಾಡ್ತೀರೋ ಇಲ್ವೋ, ನಿಮ್ಮ ವಿದ್ಯಾಭ್ಯಾಸ ಯಾವುದು, MBBS ತಗೊಳ್ತೀರೋ ಅಥವಾ ಇಂಜಿನಿಯರಿಂಗ್ ತಗೊಳ್ತೀರೋ, ಯಾವುದೇ ಪ್ರಾಬ್ಲಮ್ಸ್ ಜೀವನದಲ್ಲಿದ್ದರೆ ಅದನ್ನು ಹೇಳ್ತೇವೆ. ಹೇಗೆ ಅಂತ ನೀವು ಕೇಳ್ಬೋದು. ಇದು ಕೆ ಪಿ ನೀವು ಆಸ್ಟ್ರೋ ವರ್ಷನ್ನು 1.0.144 ಬೀಟಾ ವರ್ಷನ್. ಇದು ಗೂಗಲಲ್ಲಿ ಫ್ರೀಯಾಗಿ ಅವೈಲೇಬಲ್ ಇದೆ. ಈಗ ಹೊರರಿ ಆಸ್ಟ್ರಾಲಜಿ ನಿಮ್ಮನ್ನು ನಾವು ಕೇಳ್ತೇವೆ, ಯಾವುದಾದ್ರು ಒಂದು ಸಂಖ್ಯೆಯನ್ನು ಹೇಳಿ ಅಂತ. ನೀವು ಹೇಳಿದ್ರಿ 86. ಇಲ್ಲಿ ಹಾಕಿದ್ದೇನೆ. ಇಮ್ಮಿಡಿಯೇಟ್ಲಿ ನಾವು ಏನು ಮಾಡ್ತೇವೆ, ಜನರೇಟ್ ಕೆ ಪಿ ಹೊರರಿ ಚಾರ್ಟ್. ನೋಡಿ, ಇಲ್ಲಿ ನಮಗೆ ಬೇಕಾದ್ದು ಈ ಪಾರ್ಟ್ ಮಾತ್ರ. ಇಲ್ಲಿ ಕಸ್ಪ್ 1 2 3 4 5 6 7 ಇದು ನಿಮಗೆ ಹೇಳ್ತೇನೆ. ಪ್ರಾಪರ್ಟಿ ವಿಚಾರವಾಗಿ, ಮನೆ ವಿಚಾರವಾಗಿ, ವೆಹಿಕಲ್ ತಗೊಳ್ತಿರೋ ಇಲ್ಲ ಅನ್ನೋ ಬಗ್ಗೆ 4th ಕಸ್ಪ್ ನಾವು ಕೇಳ್ತೇವೆ. 4th ಕಸ್ಪಿನಲ್ಲಿ ಸಬ್ಲಾರ್ಡ್ ಯಾವುದು, ಸಬ್ಲಾರ್ಡಿಗೆ ಇಂಪಾರ್ಟೆನ್ಸ್. ಇಲ್ಲಿ ನೋಡಿ, ಶುಕ್ರ ಇಸ್ ದಿ ಸಬ್ಲಾರ್ಡ್. ಇದು ರೆಟ್ರೋಗ್ರೇಡ್. ಮಕ್ಕಳಾಗ್ತದೋ ಇಲ್ವೋ ಅದಕ್ಕೆ 5ನೇ ಮನೆ. 5th ಕಸ್ಪ್ ಇಲ್ಲಿ ಚಂದ್ರ ಸಬ್ಲಾರ್ಡ್. ನಿಮಗೆ ಕ್ಯಾರಿಯರ್ ಹೇಗೆ ಸಿಗ್ತದೆ? ಕ್ಯಾರಿಯರ್ ಅಂದರೆ ಎಜುಕೇಷನ್ ಆದ ತಕ್ಷಣ ನಾವು ಕ್ಯಾರಿಯರ್ ಹೋಗ್ತೇವೆ. ಅಥವಾ ನೀವು ಆಲ್ರೆಡಿ ಜಾಬ್ನಲ್ಲಿದ್ದರೆ ನಾವು 10ನೇ ಕಸ್ಪ್ ನೋಡ್ತೇವೆ. ಬಿಸ್ನೆಸ್ ಓರಿಯೆಂಟೆಡ್ ಇದ್ದರೆ 7th ಕಸ್ಪ್ ನೋಡ್ತೇವೆ. ಮದುವೆಗೆ 7ನೇ ಕಸ್ಪ್ ನೋಡ್ತೇವೆ. 7ನೇ ಕಸ್ಪಿಗೆ ಇಲ್ಲಿ ಶುಕ್ರ, 10th ಕಸ್ಪಿಗೆ ಇಲ್ಲಿ ಸ್ಯಾಟರ್ನ್. ಇನ್ನು ಪ್ರಾಫಿಟ್ಟಿಗೆ 11th ಹೌಸ್. ಎಜುಕೇಷನ್, ಜಾಬಿಗೆ ಎಲ್ಲ 6th, 10th, 11th, even 12th. 12th is for foreign. Okay? 9th is also distant travels. 3rd house ಇದ್ರೆ ಕಮ್ಯುನಿಕೇಷನ್ಸ್ ಅಥವಾ ಶಾರ್ಟ್ ಟ್ರಾವೆಲ್ಸ್. ಈಗ ಇನ್ನು ಮುಂದೆ ಬರೋಣ. ಇದು ಸ್ಟ್ಯಾಂಡರ್ಡ್ ಕೆ ಪಿ ಚಾರ್ಟ್. ಓಕೆ, ಚಾರ್ಟ್ನಲ್ಲಿ ಯಾವ ಪ್ಲಾನೆಟ್ಸ್ ಎಲ್ಲೆಲ್ಲಿ ಇದ್ದಾವೆ ಅಂತ. ಆಮೇಲೆ ನಾವು ನೋಡುವುದು, ನೋಡಿ ಇಲ್ಲಿ ನೋಡಿ, ಕನ್ವೆನ್ಷನಲ್ ಸಿಗ್ನಿಫಿಕೇಟರ್ಸ್. ಇದು ನಿಮಗೆ ಯಾವ್ಯಾವ ಗ್ರಹಗಳು ಎಷ್ಟು ಯಾವುದೇ ಸಂಖ್ಯೆಯಲ್ಲಿದ್ದಾರೆ ಅಂತ. ಇಲ್ಲಿ ನಾವು ಗ್ರಹಗಳನ್ನು ನೋಡ್ತೇವೆ. ಇಲ್ಲಿ ನೋಡಿ, ಕೇತು 2 7 7, ಗುರು 10, ಸೂರ್ಯ 8/10, ಚಂದ್ರ ಶುಕ್ರ 8/10, ಸನ್ ನೋಡಿ 7/1, ಬೃಹಸ್ಪತಿ 10/8, ಮೂನ್ 1/12, ಅದೇ ಕೇತು 2. ಸೊ ಇದೆಲ್ಲ 86. ಮಾರ್ಸ್ 11/49, ಜುಪಿಟರ್ 10. ಓಕೆ, ಈಗ ರಾಹು 8. ಓಕೆ, ಈಗ ಸೂರ್ಯನಲ್ಲಿ ನೋಡಿ, ಸೂರ್ಯನಲ್ಲಿ 2ನೇ ನಕ್ಷತ್ರ ಲಾರ್ಡ್, ಸ್ಟಾರ್ ಲಾರ್ಡ್ ಜುಪಿಟರ್ ಬಂದ 10/8. ಸೂರ್ಯ 7/1. ಆಮೇಲೆ ಶುಕ್ರ ಸಬ್ಲಾರ್ಡ್ 8/310. ನೋಡಿ, ಅಂದರೆ ಇಮ್ಮಿಡಿಯೇಟ್ಲಿ ವಿ ಕ್ಯಾನ್ ಸೇ ದ್ಯಾಟ್ ಸೂರ್ಯನ ಭಕ್ತಿ ಎಲ್ಲಾರು ಸಿಕ್ಕಿದರೆ ಅಥವಾ ಸೂರ್ಯನ ದಶಾ ಬಂದರೆ ಇವರಿಗೆ ಗ್ಯಾರಂಟಿ ಜಾಬ್. ಅದೇ ಚಂದ್ರನ ನೋಡಿದರೆ ನೋಡಿ, ಚಂದ್ರನಲ್ಲಿ 1/12, 2 and 10/8. ಸೊ ಚಂದ್ರನು ಕೂಡ ಪೂರಕ, ಜಾಬಿಗೆ ಪೂರಕ. ಮಂಗಲ್ ಕೂಡ ನೋಡಿ, ಮಂಗಲ್ 11/49
ಆ್ಯಂಡ್ ನಕ್ಷತ್ರ ಲಾರ್ಡ್ ಗುರು ಜುಪಿಟರ್ 10, 5, 8. 8 to 11 ನೋಡಿ, ಮಂಗಲ್ ಆಲ್ಸೋ ಪೂರಕ. ಓಕೆ, ಸೊ ವಾಟ್ ಈಸ್ ದಿ 6th house ಅಥವಾ 4th house? ಫೋರ್ತ್ ಹೌಸ್ ಎಜುಕೇಷನ್, ಸ್ಯಾಟರ್ನ್. ಫೋರ್ತ್ ನೋಡಿ, ಇಲ್ಲಿದೆ ನೋಡಿ, ಫೋರ್ತ್ ಕಸ್ ಸ್ಯಾಟರ್ನ್. ಸ್ಯಾಟರ್ನ್ ಇಲ್ಲಿ ನೋಡಿ, ಸ್ಯಾಟರ್ನ್ ಗುರು ಆದಮೇಲೆ ಶನಿ ನೋಡಿ, 7, 6, 7. 7/6, 7 ಕೆಳಗಡೆ ಇದ್ದರೆ ಹೊಡೆದೋಗ್ತದೆ. ಸೊ 7/6 ಸ್ಟಾರ್ ಲಾರ್ಡ್ ಜುಪಿಟರ್ 10/5, 8. ಅಂದರೆ ಸ್ಯಾಟರ್ನ್ ಇದರಲ್ಲಿ ಅವರಿಗೆ ಎಜುಕೇಷನ್ ವೈಸ್ ಆರ್ ಜಾಬ್ ವೈಸ್ ಯಾವುದೇ ಪ್ರಾಬ್ಲಮ್ ಇಲ್ಲ. ಇದು ಎಜುಕೇಷನ್. ಓಕೆ, ಜಾಬಿಗೆ ನಾವು ನೋಡಬೇಕಾದ್ರೆ 6th ಕಸ್ಪ್ ಅದು ಸ್ಯಾಟರ್ನೇ ಬಂದಿದೆ ನೋಡಿ. 10th ಕಸ್ಪ್ ಆಲ್ಸೋ ಸ್ಯಾಟರ್ನ್. ಸೊ 10th ಕಸ್ಪ್ ಸ್ಯಾಟರ್ನ್, 6th ಕಸ್ಪ್ ಸ್ಯಾಟರ್ನ್. ಅಂದರೆ ಇವರು ಗೌರ್ಮೆಂಟ್ ಉದ್ಯೋಗಕ್ಕೆ ಏನೂ ತೊಂದರೆ ಇಲ್ಲ. ಯಾಕಂದರೆ 7/6, 10/5, 8 ಆ್ಯಂಡ್ 8/3, 10 ಶುಕ್ರನು ಇದ್ದಾನೆ. ಸೊ ಗೌರ್ಮೆಂಟ್ ಉದ್ಯೋಗಕ್ಕೆ ದಶಾ ನೋಡಿ, ದಶಾ ಏನಿದೆ ಅಂತೇಳಿ ದಶಾ ನೋಡಿದರೆ ಇಲ್ಲಿ ಕೇತು ದಶಾ. ಓಕೆ, ಕೇತು ಜುಪಿಟರ್, ಕೇತುವಲ್ಲಿ 2, ಜುಪಿಟರ್ 10, ಸ್ಯಾಟರ್ನ್. ಅಥವಾ ಕೇತು ಜುಪಿಟರ್ ವೀನಸ್ ಆಲ್ಸೋ ಪಾಸಿಬಲ್. ನಿಮಗೆ ಯಾವ್ಯಾವ ಇದು ಬೇಕಾದರೆ ಕೇತು ಜುಪಿಟರ್ ಸ್ಯಾಟರ್ನ್ ಅಂದರೆ ನೋಡಿ, ಕೇತು ಎಲ್ಲಿದ್ದಾನೆ? ಕೇತು 2, ಜುಪಿಟರ್ 10/5, 8, ಸ್ಯಾಟರ್ನ್ 7/6. ಈ ಥರ ನೀವು ಕೋಆರ್ಡಿನೇಟ್ಸ್ ಹಾಕ್ಕೊಂಡು ಹೇಳ್ಬೋದು. ಇದು ಒಂದು ವಿಧ. ಹೀಗೆ ಇನ್ನೊಂದು ನಂಬರ್ ತೆಗೆದುಕೊಳ್ಳೋಣ. ನೀವು 86 ಹೇಳಬೇಕಂತಿಲ್ಲ, ಯಾವುದೇ ಹೇಳ್ಬೋದು. 7 ಹೇಳಿದ್ರಿ ಅಂತ ಇಟ್ಕೊಳ್ಳೋಣ. ಅವರಿಗೆ ಮದುವೆ ಹೇಗಾಗುತ್ತೆ ಅಂತ ಕೇಳಿದರೆ ಜನ್ರೇಟ್ ಮಾಡಿ. 7ಗೆ ಮದುವೆಗೆ ಏನು ಮಾಡಬೇಕು? 7th ಕಸ್ಪ್ ನೋಡಬೇಕು. 7th ಕಸ್ಪಲ್ಲಿ ರಾಹು ಬಂದಿದ್ದಾನೆ ನೋಡಿ, ಇಲ್ಲಿದೆ ನೋಡಿ. 7th ಕಸ್ಪಲ್ಲಿ ರಾಹು ಸಬ್ ಲಾರ್ಡ್, ಹೌದಾ? ಸಬ್ ಲಾರ್ಡ್ ರಾಹು. KP ಸಿಸ್ಟಮಲ್ಲಿ ನಾನು ಮೊದಲೇ ಹೇಳಿದ್ದೇನೆ, ಸಬ್ ಲಾರ್ಡ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ. ಈಗ ರಾಹುವಿನ ಇದಕ್ಕೆ ನೀವು ಸೀದಾ ರಾಹು ಅಲ್ಲಿ ಹೋಗಿ. ಇಲ್ಲಿ ನೋಡಿ, ರಾಹು 12, ಸ್ಟಾರ್ ಲಾರ್ಡ್ 11/10, ಸಬ್ ಲಾರ್ಡ್ 11/10. ಬೈ ಗಾಡ್, 11/10, 11/10 ಅಂದರೆ ಇವರಿಗೆ ಮ್ಯಾರೇಜಿಗೇನು ತೊಂದರೆ ಇಲ್ಲ ಅಂತ. ಸೊ ಆವಾಗ ದಶಾ ಹೋಗಬೇಕು. ದಶಾ ಏನಿದೆ? ಕೇತು ದಶನೇ ಇದೆ. ಸೊ ಕೇತು ದಶಾ ಇದ್ದರೆ ಕೇತು ಏನು ಹೇಳುತ್ತೆ? ಕೇತು ನೋಡಿ 6, 11/1 ಆ್ಯಂಡ್ 11/10. ಸೊ ಅದರಿಂದ ನೀವು ನಮಗೆ 2 ನಕ್ಷತ್ರ ಲಾರ್ಡಲ್ಲಿ 2, 7, 11 ಬರಬೇಕು. ಸೊ ನೀವು ಕಾಂಬಿನೇಷನ್ ಹುಡುಕಿ. ಗುರು 2 ಇದೆ ನೋಡಿ, 2/9 ಆಗುತ್ತೆ. ಓಕೆ, 2 ನಕ್ಷತ್ರ ಲಾರ್ಡ್ 2/9 ಆಯಿತು. ಕೇತು 6 ಆಯಿತು. ಆಮೇಲೆ 11 ಯು ಕ್ಯಾನ್ ಟೇಕ್ ಸನ್ ಆಲ್ಸೋ. ಓಕೆ, ಸೊ ಶುಕ್ರ ಏನಿದೆ? 11 ಇದೆ ನೋಡಿ, ಸ್ಟಾರ್ ಲಾರ್ಡ್ 11/10. ಸೊ ಈ ಥರ ಭುಕ್ತಿಯನ್ನು ಹುಡ್ಕೊಂಡು ಹೋಗ್ಬೇಕು. 2, 11, 7 ಶುಡ್ ಬಿ. ಇಲ್ಲಿ 7 ಇಲ್ಲ ಅಂದರೆ ಅಯ್ಯೋ ಮದುವೆ ಆಗೋದಿಲ್ಲ ಅಂತೇನಿಲ್ಲ. ಇಲ್ಲಿ ಮದುವೆ ಆಗೋಕ್ಕೆ ನಿಮಗೆ 2 ಅಥವಾ 11 ನಕ್ಷತ್ರ ಲಾರ್ಡಲ್ಲಿ ಬರಬೇಕು, ಇಲ್ಲ ಸಬ್ ಲಾರ್ಡಲ್ಲಿ ಬರಬೇಕು. ನಕ್ಷತ್ರ ಲಾರ್ಡ್, ಸಬ್ ಲಾರ್ಡ್ ಇದ್ರೆ ಒಳ್ಳೆಯದು. ಓಕೆ, ನಕ್ಷತ್ರ 2, 7, 11. ಸಪೋಸ್ ಸಬ್ ಲಾರ್ಡಲ್ಲಿ 2, 7 ನ್ಯೂಮರೇಟ್ರಲ್ಲಿ ಇಲ್ಲ, ಡಿನಾಮಿನೇಟ್ರಲ್ಲಿ ಇದ್ದರೆ ಅಥವಾ ನ್ಯೂಮರೇಟ್ರಲ್ಲಿ ಇದ್ದರೂ ಕೂಡ ಏನಾಗುತ್ತೆ? ನಕ್ಷತ್ರ ಲಾರ್ಡಲ್ಲಿ ಇಲ್ಲದೆ ಸಬ್ ಲಾರ್ಡಲ್ಲಿ ಇದ್ದರೆ ಮದುವೆ ಆಗೋದು ಲೇಟ್ ಆಗ್ಬೋದು. ಅದೇ ನಕ್ಷತ್ರ ಲಾರ್ಡಲ್ಲಿ 2, 7 ಇದ್ದರೆ ಮದುವೆ ಗ್ಯಾರಂಟಿ ಆಗ್ತದೆ. ಆಯಿತಾ? ಯಾವ್ದು ಬೇಕಾದ್ರೆ ನೀವು
ಮಾಡ್ಬೋದು, ಯಾವುದೇ ನಂಬರ್. ಸೊ ಐ ಆಮ್ ನಾಟ್ ಮೈ ನಂಬರ್ ಇಸ್ 7, ಅದರಿಂದ ನಾನು 7 ಹಾಕಿದೆ. ಓಕೆ, ಈಗ ಬೇಕಾದರೆ 32 ಹಾಕಿ. ನಿಮ್ಮ ನಂಬರ್ 32 ಇದೆ ಅಂತ ಇಟ್ಕೊಳ್ಳಿ. 32 ಜನ್ರೇಟ್. 7th ಕಸ್ಪ್ ನೋಡಿ, ಇಲ್ಲಿ 7th ಕಸ್ಪ್ ಏನಿದೆ, ಇಲ್ಲಿ ಅಗೇನ್ ರಾಹು ಬಂದ. ರಾಹು ಏನು ಹೇಳುತ್ತೆ ನೋಡಿ, ರಾಹು ಇಲ್ಲಿ ನೋಡಿ, ರಾಹು 10/9, ಸಬ್ಲಾಟ್ 10/9. 9 ಕೆಳಗಡೆ ಇದೆ, 10 ಮೇಲ್ಗಡೆ ಇದೆ. ಅಂದರೆ ರಾಹು ದಶೆಯಲ್ಲಿ ಸ್ವಲ್ಪ ಕಷ್ಟ ಉಂಟು. ಆವಾಗ ಭುಕ್ತಿ ಹೊಡ್ಕೊಂಡು ಹೋಗ್ಬೇಕು. ಓಕೆ, ಭುಕ್ತಿಯಲ್ಲಿ ಏನಿದೆ ನೋಡಿ, ಒಂದೊಂದೇ ಭುಕ್ತಿ ನೋಡಿ. ಇಲ್ಲಿ ಈ ಪರ್ಟಿಕ್ಯುಲರ್ 32 ಜಾಬಿಗೆ ಹೈ ಕ್ಲಾಸ್ ಇದೆ ನೋಡಿ. 10/9, ರಾಹು 10, ಸ್ಯಾಟರ್ನ್ 10, ಬಾಪ್ರೆ ಸನ್ 10. ಓಕೆ, ಮೂನ್ ಎಷ್ಟು 4 ಆಯಿತಾ. ಆಮೇಲೆ 11 ಯಾವುದು, ಮರ್ಕ್ಯೂರಿ 11/25. ವೆರಿ ಗುಡ್. ಮರ್ಕ್ಯೂರಿ 11/25. ಇಲ್ಲಿ ಮದುವೆಗಿಂತ ಜಾಬಿಗೆ ಒಳ್ಳೆ ಜಾಬ್ ಸಿಗ್ತದೆ 10. ಇದು ನೋಡಿದ ತಕ್ಷಣ ಹೇಳ್ಬೋದು ನೀವು, ಹೌದಾ. ಇನ್ನು ಕೆಲವರು ಹೇಳ್ತಾರೆ 55. ಚಲೋ 55. ಇಲ್ಲಿ 56 ಬಂದಿದೆ, ನೋಡೋಣ 56 ಏನು ಹೇಳುತ್ತೆ ನೋಡೋಣ. 56 ಮದುವೆಗೆ ಏನಿದೆ, ರಾಹು. ಒನ್ಸ್ ಅಗೇನ್ ರಾಹು ಏನು ಹೇಳುತ್ತೆ, ರಾಹು ಇಲ್ಲಿ ನೋಡಿ 9. ವೆರಿ ಗುಡ್. 9/8. ಸೊ ದಶಾಕ್ಕೆ ಹೋಗಿ, ಇಲ್ಲ ಭುಕ್ತಿಯಲ್ಲಿ ಏನೋ 2, 7, 11 ಸಿಗ್ತದೆ ನೋಡಿ. 2 ಇದೆ ನೋಡಿ, ಇಲ್ಲಿ ಚಂದ್ರ 2 ಇದೆ. ಓಕೆ, 11 ಇದೆ, ಯಾವುದು, ಜುಪಿಟರ್. ಸೊ 11 ಹುಡುಕಿ. 2, 11, 7 ಇದೆಯಾ ಎಲ್ಲಾದರೂ? ಇಲ್ಲ. 2, 11 ಸಾಕು. 5 ಇದ್ರೂ ಆಗುತ್ತೆ. ಓಕೆ, ಆ ರೀತಿಯನ್ನು ಒಂದೊಂದೇ ಮಾಡ್ಕೊತ ಹೋಗ್ಬೇಕು. ಅಂದರೆ ಪ್ರಶ್ನಾಶಾಸ್ತ್ರ ಎಲ್ಲ ಕಷ್ಟ ಅಂತಾರೆ, ಸುಲಭವಾಗಿದೆ. ಓಕೆ, ಇನ್ನು ಕೆಲವರು ಏನು ಹೇಳ್ತಾರೆ, 180 ಅಂತಾರೆ. ಸರ್ ನನ್ನ ನಂಬರ್ 180 ಜನ್ರೇಟ್. ಸೊ ನಾನು ಮದುವೆಗೆ ಬರೀ 7ನೇ ಮನೆಯಲ್ಲೇ ನೋಡ್ತೇನೆ. ನಾನು 7ನೇ ಮನೆ ಚಂದ್ರ ಏನಿದೆ ಇಲ್ಲಿ 7ನೇ ಮನೆಯಲ್ಲಿ? ಚಂದ್ರ ಈಸ್ ಆ್ಯಕ್ಚುಲಿ ನೋಡಿ 8/8 ಇದೆ, 9 ಇದೆ, 5, 1, 4 ಇದೆ. ಸೊ 8 ಅಂದ್ಕೊಳ್ಳೆ ಕಾಂಪ್ಲಿಕೇಶನ್, ಲಿಟಿಗೇಷನ್, ಟ್ರಬಲ್ಸ್ ಎಲ್ಲ ಇರುತ್ತೆ ಅಂತ, ಆಯಿತಾ. ಅದೇ ಎಲ್ಲಾದರೂ 4 ಬಂದರೆ ನಿಮಗೆ ಎಂಗೇಜ್ಮೆಂಟ್ ಬ್ರೇಕ್ ಆಗ್ಬೋದು. ಸೊ ದಶಾ ನೋಡಬೇಕು. ದಶಾ ಏನಿದೆ ಇಲ್ಲಿ? ಕೇತು ದಶನೇ ಇದೆ. ಕೇತು ಏನು ಹೇಳುತ್ತೆ? ಕೇತು ಇಲ್ಲಿ 9 ಇದೆ, 3 ಇದೆ, 3 ಇದೆ. ಕೇತು ದಶಾ. ಸೊ ಯು ಹ್ಯಾವ್ ಟು ಸರ್ಚ್ ಫಾರ್ 2, 7 ನೋಡಿ, 7 ಇದೆ. ಸೊ ನಕ್ಷತ್ರ ಲಾರ್ಡ್ ಮಾರ್ಸ್ ಇದ್ದರೆ ಸಿಂಪಲ್ 7/5, 12 ತಗೋಬೋದು. ಓಕೆ, ಆಮೇಲೆ ಗುರು 5, 1, 4. ಗುರು ಸಬ್ಲಾರ್ಡ್ ಆಗಿ ಮಂಗಲ್ ನಕ್ಷತ್ರ ಲಾರ್ಡ್ ಆಗಿ ಚಂದ್ರ ಪ್ಲ್ಯಾನೆಟ್ ಆಗಿ ಬಂದರೆ ಸಾಧ್ಯತೆ ಇದೆ. ಹೀಗೆ ನೀವು ಮಾಡ್ತಾ ಹೋಗಬೇಕು. ಓಕೆ, ಈ ರೀತಿ ಹೇಳೋದ್ರಿಂದ ನಿಮ್ಮ ತಲೆ ಮೇಲೆ ಬಂಪರ್ ಆಗ್ಬೋದು. ಬಟ್ ಯು ಹ್ಯಾವ್ ಟು ಯೂಸ್ ಯುವರ್ ಬ್ರೈನ್. ಪ್ರಾಕ್ಟಿಕಲ್ ಮಾಡಬೇಕು. ನಿಮ್ಮ ಮನೆಯಲ್ಲಿ ಪ್ರಶ್ನೆ ಕೇಳಿ ಅವ್ರದ್ದು ಮದುವೆ ಆಗೋದಿದ್ದರೆ ನೀವೇ ಹೇಳಬೇಕು, ಈ ಥರ ಆಗುತ್ತೋ ಇಲ್ವೋ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು.